ಅವರು ನಿನ್ನೆ ಸುಮಾರು 7 ಗಂಟೆ ಸುಮಾರು ಅವ್ರದ್ದು ಆಕ್ಸಿಡೆಂಟ್ ಆಗಿದ ಬಗ್ಗೆ ನಾನು ಸುದ್ದಿ ಕೇಳಿದೆ. ಭಾಳ ದುಃಖ ಆಯಿತು. ಅದು ನಾನು ಬಾಲ್ಯದ ಸ್ನೇಹಿತರು, ನಾವು ಚಡ್ಡಿ ದೋಸ್ತರು ಅಂತಾರೆ ಹಂಗೆ ರೀ. ನಾವು ಇನ್ನೊಬ್ರು ನಮ್ಮ ಫ್ರೆಂಡ್ ಅದಾರ ಮಹೇಶ್ ಕಲ್ಯಾಣ್ ಇತ್ತು. ನಾವು ಅವ್ರು ಕೂಡ 3 ಮಂದಿ ಕೂಡ ನಾವು 1ನೇ ತಿಂಗಳಿಂದ 10th ತನಕ 3 ಮಂದಿ ಕೂಡ ಸ್ಕೂಲಿಗೆ ಹೋಗಿದ್ವಿ. ಅವರು ಕಲಿಯೋ ಹೊತ್ತಿನಾಗ ಎವರೇಜ್ ಸ್ಟೂಡೆಂಟ್ ಇದ್ದು. ಆಮೇಲೆ 10th ಆನ್ವರ್ಡ್ಸ್ ಎಕ್ದಮ್ ಸ್ಟಡಿ ಮಾಡೋಕೆ ಹತ್ಬಿಟ್ರು ಅವ್ರು ಎಕ್ದಮ್ ರೀ. ಟಾಪ್ನಲ್ಲಿ ಓದಕ್ಕೆ ಹೋದು ಮುಂದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಲಿ ಫಸ್ಟ್ ರ್ಯಾಂಕೇ ಇದ್ರು ಅವ್ರು ಯಾವಲ್ಲ ಅವರು. ಆಗ ಹಂಗೆ ಸ್ಟಡಿ ಮಾಡ್ಕೋತು ಕೆ ಎಸ್ ಮಾಡಿದ್ರು. ಕೆ ಎಸ್ ಪಾಸಾಗಿ IAS ಕನ್ಫರ್ಮ್ ಮಾಡ್ಕೊಂಡ್ರು ಅವರು. ಆದರೆ ಕಲಿಯುವಾಗ ಭಾಳ ಬಡತನ ಅವ್ರದ್ದು, ಭಾಳ ಸಮಸ್ಯೆ ಭಾಳ ಇದ್ದವ್ರು. ಅವು ಸಮಸ್ಯೆಗಳನ್ನ ಎಲ್ಲ ಅವ್ರು ಎದುರಿಸಿದ್ರು ಅವರು. ಅದು ಗ್ರೇಟ್ ಅವರು ಆ್ಯಕ್ಚುಲಿ. ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನು ಮಾಡಿದ್ರು ಅವರು. ಅವ್ರ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆಯನ್ನು ಕಳ್ಕೊಂಡಿದ್ದು ಅವ್ರದ್ದೊಂದು ಸಮಸ್ಯೆ ಆಗಿತ್ತು ಅವರಿಗೆ. ಆದರೂ ಅವ್ರ ಸಮಸ್ಯೆಗಳನ್ನ ಎದುರಿಸಿ ನಿಂತು ಅಭ್ಯಾಸ ಸ್ಟಡಿ ಅದು ಮಾಡಿದ್ರಿ. ಮುಂದೆ IAS ಆದರೂ ಕೂಡ ಅವರು ಫ್ರೆಂಡ್ಶಿಪ್ ಎಂದು ಬಿಟ್ಟಿಲ್ಲ. ಅವರು ರಾಮದುರ್ಗ ಬಂದಾಗ ಫ್ರೆಂಡ್ಸ್ ಜೊತೆ ಫೋನ್ ಹಚ್ಚಿ ಕರಿಸ್ಕೇಸ್ ಮಾತಾಡ್ತಿದ್ರು ಅವರು. ನಮಗೆ ಉಬ್ಬೆ ಅಂತಿದ್ರು ಅವ್ರು ಸಣ್ಣದಿರ್ತಾವೆ ಅವ್ರೆ. ನಮ್ಮ ಹೆಸರು ಉಮೇಶ್ ರೀ. ಉಮೇಶ್ ಅಂದ್ಕೊಳ್ಳಿ ಅದು ತಿರ್ಕೊಂಡು ಭಾಳ ಬೇಜಾರಾಗತ್ರಿ ನಮ್ಗೆ. ನಾವು ಉಮೇಶ್ ಚಿರಂಕ ಅಂತಂದ್ರೆ ಸರ್. ನಮ್ಮ ಅವರು ದುಃಖ ಸತ್ತಿದ್ದು ನೋಡಿ ನಮಗೆ ಭಾಳ ಅಂದ್ರೆ ಭಾಳ ಇದನ್ನು ಆಗ್ತಾಯಿದೆ ಸರ್. ಬಾಲ್ಯ ಸ್ನೇಹಿತ ಯಾವಾಗಿದ್ದರೂ ನಾವು ಸೇರಿನೇ ಇರ್ತಿದ್ದೀವಿ. ಅವರು ಎಲ್ಲಿ ಟ್ರಾನ್ಸ್ಫರ್ ಆಗ್ತಾರಲ್ಲ ಅಲ್ಲಿ ಫಸ್ಟ್ ಜಾಯ್ನಿಂಗ್ ನಾವೇ ಹೋಗ್ತಿದ್ದೀವಿ. ಅವ್ರು ಜಾಯ್ನಿಂಗು ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗಿಂತನೂ ನಾವೀಗ ಬೀದರ್ಗೆ ಬಂದರು, ಆಮೇಲೆ ದಾವಣಗೆರೆಗೆ ಬಂದರು, ಬೆಸ್ಕಾಮ್ಗೆ ಬಂದರು. ನಂತರ ಎಲ್ಲಿ ಜಾಯ್ನಿಂಗ್ ಡೇ ಇರ್ತೈತಲ್ಲ ಅಲ್ಲಿ ನಾವೇನೇ ಹೋಗಿಬಿಟ್ಟು ಇದನ್ನು ಮಾಡ್ತಿದ್ದೀವಿ ಅವ್ರಿಗೆ ಎಲ್ಲ ಫ್ರೆಂಡ್ ಸರ್ಕಲ್ ಅಂದ್ರೆ ಆ ಥರ ಅವ್ರದ್ದು ನಮ್ಮದು ಅವ್ರದ್ದು ಯಾವಾಗಲೂ ಬಿಟ್ಕೊಟ್ಟಿಲ್ಲ ಅವರು. ನಮ್ಮ ಜೊತೆ SSLC ವರೆಗೆ ಇದ್ದರು. SSLC ನಂತರ ನಾವು ಏನು ಮಾಡಿಬಿಟ್ಟು ಸರ್, ನಾವು ಬೇರೆ ಕಡೆ ಎಜುಕೇಷನ್ ಸಲ ನಾನು ಡಿಪ್ಲೊಮಾ ಕಲೀಲಿಕ್ಕೆ ಹೋದೆ. ಅವ್ರು ಏನು ಮಾಡಿದ್ರು, ಅವರು ಬಡತನ ಪರಿಸ್ಥಿತಿ ಇರೋದ್ರಿಂದ ನಾನು ಬೇರೆ ಕಡೆ ಎಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ PUCಗೆ ಇದನ್ನು ಮಾಡಿದ್ರು ಅವರು ಅಲ್ಲಿ ಮೇಲಿನ ಬೆಂಬಳಿ ಕಾಲೇಜ್ ಹಚ್ಚಬೇಕಾಯಿತು. ಅಲ್ಲಿ ಇದನ್ನು ಜಾಸ್ತಿ ಇತ್ತು ರೀ, ಫೀ ಜಾಸ್ತಿ ಇತ್ತು. ಅಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಇದನ್ನು ಆಗೋದಿಲ್ಲ ಅಂಥೇಳಿ ಇಲ್ಲಿ ಸ್ಟೇಟ್ ಜೂನಿಯರ್ ಕಾಲೇಜ್ನಲ್ಲಿ ಅವರು PUC ವ್ಯಾಸಂಗ ಮಾಡಿದರು. ನಂತರ ಡಿಗ್ರಿ ಏನು ಬಂತಲ್ಲ, ಡಿಗ್ರಿ ಬಂದಾಗ ಅವರು ಎಲ್ಲ ಪ್ರೊಫೆಸರ್ಸ್ ಅವ್ರಿಗೆ ಎಲ್ಲ ಹೆಲ್ಪ್ ಮಾಡಿಬಿಟ್ಟು ಅವ್ರಿಗೆ ಇದನ್ನು ಮಾಡಿದರು. ಅವಾಗ ನಂತರ ಏನು ಟಾಪರ್ ಏನು ಆಗಿಬಿಟ್ರು, ಯಾವಾಗಲೂ ಅವರು ಟಾಪರ್ದಾಗನ ಹೋಗಿಬಿಟ್ರು. ನಂತರ ಧಾರವಾಡದಲ್ಲಿ ಎಲ್ಲ ಕೋಚಿಂಗ್ ಸೆಂಟ್ರ್ ಎಲ್ಲ ಇದು ಮಾಡಿಬಿಟ್ಟು ಮಾಡಿ ಸುಮಾರು ಜನಕ್ಕೆಲ್ಲ PSI, DYSP, SP, IAS, KS ಎಲ್ಲರನ್ನೂ ರೆಡಿ ಮಾಡಿದರು ಸರ್. ಅವರು ರೆಡಿ ಮಾಡಿಬಿಟ್ಟು ಎಲ್ಲ ಇದು ಮಾಡಿದರು ಸರ್. ನಮಗದು ಯಾವಾಗ ನಾವು ಅಲ್ಲಿ ಬೆಂಗಳೂರು ಬಿಡ್ತಾ ಇದ್ದಾರೆ ಅಂದ್ರೆ ನಮಗೆಲ್ಲ ಒಂದು ಕಾಲ್ ಬರ್ತಿತ್ತು, ಇವತ್ತು ಬರಾಕತ್ತೇನಲೇ ನೀನು ಎಲ್ಲರೂ ಕೂಡೋಣ ಏರಪ್ಪ ಅಂತೇಳಿ. ಹೌದು, ನನ್ನ ಹೆಸರು ಸುಭಾಸು, ನನಗೆ ಸುಬ್ಬ್ಯಾ ಅಂತ ಹೇಳಿ ಕರಿತಿದ್ರು ಅವರು. ಅಷ್ಟೊಂದು ಒಡನಾಟ ಇದನ್ನಿತ್ತು. ಯಾವಾಗಲೂ ಇದನ್ನಿಲ್ಲ ಸರ್. ಯಾವಾಗಲೂ ಆ ಥರ ಇದನ್ನು ಮಾಡಿಲ್ಲ ಅವರು. ನಿನ್ನೆ ಸಾಯಂಕಾಲ ನಮಗೆ ಸುಮಾರು ಒಂದು 5-5:30 ನಂತರ ನಮ್ಗೆ ಬೆಸ್ಕಾಮ್ಲಿಂತ್ರ ಒಂದು ಫೋನ್ ಬಂತು. ಏನು ರೀ ಹಿಂಗೆ ನಿಮ್ಮ ಫ್ರೆಂಡ್ ಅವ್ರಿಗೆ ಹಿಂಗೆ ಆಗಿದೆಯಲ್ಲ ಅಂತೇಳಿ. ಇಲ್ಲ ಸರ್, TVಯಲ್ಲಿ ಇದು ಮಾಡ್ತಾಯಿದ್ದಾರೆ, ಬಟ್ ಅದು ಇನ್ನೂ ನನಗೆ ನಿಖರವಾಗಿ ಇದನ್ನು ಗೊತ್ತಿಲ್ಲ ಅಂತಂದ ತಕ್ಷಣ ಇಲ್ಲ ಸ್ವಲ್ಪ ಏನೋ ಸೀರಿಯಸ್ ಇದೆ ನೋಡಿ ಅಂತಂದರು. ಆಮೇಲೆ ನಮ್ಮದೆಲ್ಲ ಫ್ರೆಂಡ್ಸ್ ಎಲ್ಲ ನಾವು ಮತ್ತು ಎಲ್ಲ ಮೆಸೇಜ್ ಸಿಕ್ತು ಈ ಥರ ಆಗಿದೆ ಅಂತ ಹೇಳಿ ಸರ್. ಪಾಪ ತಂದೆ ಇಲ್ಲದವರು ಸಾಕಷ್ಟು ಕಷ್ಟಪಟ್ಟು ಸರ್, ತಂದೆಯವರು ಚಿಕ್ಕವರಿದ್ದಾಗನೇ ಇದನ್ನಾಗಿದ್ದಾರೆ ಸರ್. ತಾಯಿಯವ್ರನ್ನ ಅವ್ರು ಯಾವ ಥರ ನೋಡ್ತಾ ಇದ್ರು ಅಂದರೆ, ಬೆಳಿಗ್ಗೆ ಹೋಗ್ಬೇಕಾದ್ರೆ ತಾಯಿಗೆ ನಮಸ್ಕಾರ ಮಾಡೋದು, ಬಂದ ತಕ್ಷಣ ಯಾವಾಗಲೂ ಮನೆ ಬಿಡ್ಬೇಕಾದ್ರೆ ತಾಯಿನ ಹಂಗೆ ಇದನ್ನು ನೋಡ್ಕೊಂಡು ಇದ್ದರು ನೋಡಿ ಸರ್. ಆ ಥರ ಇತ್ತು. ಆ ಥರ ಅವ್ರದ್ದು ಜೀವನ ಇದೆ ಸರ್, ಲೈಫ್ ಸ್ಟೈಲ್. ಯಾವಾಗ ಏನಿದೆ ತಾಯಿಗೆ ಒಂದು ಮಾತು ಹೇಳಿಬಿಟ್ಟು ಎವ್ರಿ ಟೈಮ್ ಇಲ್ಲಿ ಬಂದ್ರೆ ಒಂದು ಕಾಲ್ ಸರ್. ಎಷ್ಟು ಮಂದಿ ಸರ್ ಅವರು? ಅವರು ಇಬ್ಬರು ಸರ್, ಅವರು ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು ಸರ್. ಇವರು ಥರ್ಡ್ ಒನ್ ಇದನ್ನು ಸರ್. ಫಸ್ಟ್ ಒಬ್ಬರು ಗಂಡು ಮಗ, ಎರಡನೇದವ್ರು ಹೆಣ್ಮಗಳು, ಮೂರನೇದವರು ಇವರು, ನೆಕ್ಸ್ಟ್ದವ್ರು ಸಿಸ್ಟರ್ ಸರ್. ಅವರು ಸರ್ ಅನ್ಕ ಅಲ್ಲೇ ಬೆಂಗಳೂರಲ್ಲಿದ್ದರು, ಮಗಳು ಮತ್ತು ಅವ್ರ ಮಿಸಸ್ ಎಲ್ಲ ಸೇರಿಬಿಟ್ಟು. ಅವ್ರ ಬ್ರದರ್ ಇಲ್ಲಿ ಧಾರವಾಡದಲ್ಲಿ ಇರ್ತಾರೆ ಸರ್. ಬರ್ತಿದ್ರು ಸರ್. ಫಸ್ಟ್ ಮುಂಚೆ ಮನೆ ಇಲ್ಲಿತ್ತು ಸರ್. ಅದು ಇಲ್ಲೇ ರಾಮದುರ್ಗದಲ್ಲಿ ಅವ್ರದ್ದು ಈ ಥರ ಫಾರ್ಮ್ ಹೌಸಲ್ಲಿ ಇದು. ಸುಭಾಷ್ ಅಂತ ಸರ್. ಅದನ್ನು ನೆನೆಸ್ಕಳಿಸಿ ನಮಗೂ ಅವ್ರು ಹೆಲ್ಪ್ ಮಾಡಿ, ನನಗೂ ಅವ್ರು ಸಹಾಯ ಮಾಡಿ.
ಅದರ ಋಣ ತೀರ್ಸ್ಯಾರ ನಿಮ್ಮಲ್ಲಿ ವಿನಂತ ಮಾಡ್ತಾರೆ. ಅದು ಭಾಷಣ ಸದೇ ಅವ್ರ ತಾಯಿಯವ್ರ ಸದೇ ಅವ್ರ ಮಗ ಸದೇ ಡಿ ಸಿ ಅವ್ರ ಸದೇ ಭಾಷಣ ಸದೇ ಹೇಳ್ತಿದ್ರು. ಇಲ್ಲ ನಮ್ಮ ಗುರುಬಸವ ಹಿರೇಮಠ ತಗೊಂಡು ಮುಂದಿನ ಹಿಸ್ಟ್ರಿ ಅಧ್ಯಕ್ಷ ಅಡ್ಡಾಡಿದ್ದ ನಮಗೆ ಹಿಟ್ಟು ಕೊಡ್ತಿದ್ರು ಅಂತ ಭಾಷಣ ಸದೇ ಹೇಳ್ತಿದ್ರು. ನಿಜವಾಗೈತೆ ಸರ್, ಇಂಥ ಒಂದು ಕಷ್ಟದೊಳಗೆ ಬಂದಾಗ ನಿಮ್ಮಿಂದ ಎಲ್ಲ ಇನ್ನೂ ಕಾರ್ಯಕ್ರಮಗಳು ಭಾಳ ಚಂದ ಇಟ್ಕೊಂಡಿದ್ರು. 3 ತಾರೀಕಿಗೆ 8ನೇ ತಾರೀಕಿಗೆ ಇವೆಲ್ಲ ದೊಡ್ಡ ಕಾರ್ಯಕ್ರಮ. ನಾಳೆ ಒಂದು ಕಾರ್ಯಕ್ರಮ ಇತ್ತು ಅವ್ರು ಅಣ್ಣನ ಮಗಳು ಕೊಡೋಕೆ ವಿಕಲ್ಪ ಅದೇ ಪ್ರಕಾರವಾಗಿ ಹೊಂಟಾಗ ಎಲ್ಲ 10 ಗಾಡಿ ಸದೇ ರೆಡಿ ಮಾಡಿ ಇಟ್ಟಿದ್ರು. ಇವತ್ತು 5 ಗಾಡಿ, ನಾಳೆ 5 ಗಾಡಿ ಹೊಂಟಿದ್ವಿ. ಮುಂದೆ 13 ತಾರೀಕು ಒಂದು ಕಾರ್ಯಕ್ರಮ ಇತ್ತು, ಅಣ್ಣನ ಮಗಳದಿತ್ತು.